ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಮ್ಮ ಸಮಗ್ರ ಪರಿಚಯ ಈ ಮೂಲಕ ಆಗಬೇಕು. ಸರ್ ನಾನು ರಾಜೀವ್ ಸತ್ಯಪ್ಪ ಬೈರೂಗಳು ಅಂತೇಳಿ, ನಮ್ಮದು ಗೋಕಾಕ್ ತಾಲೂಕು ರಾಜಾಪುರ. ನಮ್ಮದು ಒಕ್ಕಲ್ತನ ಮನೆತನ. ನಾವು 4 ಜನ ಬ್ರದರ್ಸ್ ಇದ್ದೀವಿ. ಒಬ್ಬರು ಬಿಸ್ನೆಸ್ ಮಾಡ್ತಾರೆ, ಒಬ್ಬರು ಕಾಂಟ್ರಾಕ್ಟರ್. ನಾನು ಒಕ್ಕಲ್ತನ ಮಾಡ್ತೀನಿ. ಜೊತೆಗೆ ಗೋಕಾಕ್ ಫೀಲ್ಡ್ ಬ್ಯಾಂಕ್ನಲ್ಲಿ ವೈಸ್ ಚೇರ್ಮನ್ ಆಗಿ, ಒಂದು ಸರ್ವೋದಯ CLCಗಳು ಒಕ್ಕೂಟದ ಅಧ್ಯಕ್ಷನಾಗಿ ಒಂದು ಜನಸೇವೆ ಮಾಡೋದ್ರ ಜೊತೆಗೆ ನಮಗೆ ತೋಟಗಾರಿಕೆ ಬೆಳೆ ಕಡೆನೇ ಯಾಕೆ ಹೆಚ್ಚಿಗೆ ಹಾಕಿ ಮಾಡ್ಕೊಂಡ್ರಿ? ಅಂದರೆ ನಮ್ಗೆ ಇದು ಜಲ್ದಿ ಆದಾಯ ಬರ್ತದೆ ರೀ. ಆಮೇಲೆ ಕಬ್ಬನ್ನು ಬೆಳೆದಾಗ ನಾವು 1 ವರ್ಷ ಇಡೀ ಕಾಯಬೇಕು. ಆಮೇಲೆ ಫ್ಯಾಕ್ಟ್ರಿ ಹೋದ ನಂತರ ಅದು 2 ತಿಂಗಳು 3 ತಿಂಗಳು ಬಿಲ್ ಬರ್ತದೆ. ಈ ನಾವು ಕಲ್ಲಂಗಡಿದು ಬೆಳೆದಾಗ 60 ರಿಂದ 65 ದಿವಸಕ್ಕೆ ನಾವು ಸಸಿ ಮಾಡಿ ಪ್ಲಾಂಟೇಶನ್ ಮಾಡಿದಾಗ 65 ದಿವಸಕ್ಕೆ ಇದು ಹಾರ್ವೆಸ್ಟಿಂಗ್ ಆಗ್ತತಿ. ಅಲ್ಲ, ನೀವು ಇದು ಮಾಡ್ಕೊಳ್ತಾ ಇದ್ರಲ್ಲ, ಇದರಲ್ಲಿ ನರ್ಸರಿ ಮಾಡ್ಕೊಂಡಿದ್ದೀರಿ, ಬೀಜ ಅಲ್ಲಿ ಊರ್ತೀರಿ. ಅದನ್ನು ಬರ್ತೀನಿ ರೀ ವಿಷಯಕ್ಕೆ. ಈಗ ಈ ಕಲ್ಲಂಗಡಿಯನ್ನು ನಾವು ಸೀದಾ ಡೈರೆಕ್ಟಾಗಿ ನಾವು ಬೀಜನ ಭೂಮಿಯಲ್ಲಿ ಹಾಕಿದ್ರೆ ಅದು 85 ರಿಂದ 90 ದಿವಸ ಬೇಕಾಗ್ತತಿ. ಅದನ್ನು ನಾವು ಸಸಿಯನ್ನು ಮಾಡಿಕೊಂಡು ಇಲ್ಲಿ ಪ್ಲಾಂಟೇಶನ್ ಮಾಡಿದ್ರೆ ನಮ್ಗೆ 65 ದಿವಸ ಬರ್ತದೆ. ಅಂದರೆ 20 ದಿವಸ ನಮ್ಗೆ ಉಳಿತಾಯ ಆಗ್ತತಿ. 20 ದಿವಸ ನೀರು ಮತ್ತು ಲೇಬರ್ ಖರ್ಚು ಇದೆಲ್ಲ ನಮ್ಗೆ ಉಳಿತಾಯ ಆಗ್ತೈತೆ ಅನ್ನೋ ದೃಷ್ಟಿಯಿಂದ. ಆಮೇಲೆ ಈಲ್ಡು ಕೂಡ ವ್ಯತ್ಯಾಸ ಆಗ್ತತಿ. ಆ ದೃಷ್ಟಿಯಿಂದ ಏನು ಮಾಡ್ತೀವಿ ಅಂತಂದ್ರೆ ರೀ, ನಾವು ಸಸಿಯನ್ನು ಮಾಡ್ಕೊಂಡು ನರ್ಸರಿ ಮಾಡ್ಕೊಂಡು ಸಸಿ ಮಾಡಿ 15 ರಿಂದ 18 ದಿವಸ, ಹೆಚ್ಚು ಕಡಿಮೆ 20 ದಿವಸ ಒಳಗಡೆ ನಾವು ಸಸಿಯನ್ನು ನಾವು ಇಲ್ಲಿ ಪ್ಲಾಂಟೇಶನ್ ಮಾಡ್ತೀವಿ. ಸರ್, ಈಗ ಸಸಿ ಮಾಡ್ಕೊಳ್ಳೋಕೆ ಖರ್ಚು ಬರ್ತದಲ್ಲ, ಅದು ಎಲ್ಲ ಲೇಬರ್ ಚಾರ್ಜು, ಅದಕ್ಕಿಂತ ಬೀಜ ಉರಿದ್ರೆ ಅನುಕೂಲ ಆಗ್ತದೆ? ಇಲ್ಲ ಸರ್, ಅದಕ್ಕಿಂತನೂ ಇದೇ ಈಸಿ ಆಗುತ್ತೆ ಸರ್ ನಮ್ಗೆ. ಯಾಕಂದರೆ ಇಲ್ಲಿ 20 ದಿವಸ ಎಲ್ಲ ಇಡೀ ಜಮೀನೆಲ್ಲ ಅಡ್ಡಾಡಬೇಕಾಗತ್ತೆ. ಅದಕ್ಕೆ ಡ್ರೆಂಚಿಂಗ್ ಮಾಡಬೇಕು, ನೀರು ಹಾಕಬೇಕು. ಅದಕ್ಕಿಂತನೂ ನಾವು ಅಲ್ಲಿ ಮನೆ ಹತ್ರನ ನಾವು ನರ್ಸರಿ ಮಾಡೋದ್ರಿಂದ ಅದು ಇದಕ್ಕಿಂತನೂ ನಮ್ಗೆ ಅದು ಉಳಿತಾಯ ಆಗ್ತದೆ. ಪ್ಲಸ್ 20 ದಿವಸದ ಕೆಲಸ ಭಾಳ ಅನುಕೂಲ. ನೀರು, ಯಾಕಂದ್ರೆ ಈಗ ನೀರಿನ ಅಭಾವ ಅದ. ಇಂಥ ವೇಳೆ ಒಳಗೆ ನಾವು ನರ್ಸರಿ ಮಾಡೋದ್ರಿಂದ ಇದು ನಮ್ಗೆ 2 ತಿಂಗಳ 5 ದಿವಸದಲ್ಲಿ ಬರ್ತದೆ. ನಾವು ಡೈರೆಕ್ಟಾಗಿ ಬೀಜ ಹಾಕಿದ್ರೆ ಅದು 3 ತಿಂಗಳು ಹೋಗ್ತೈತಿ. ಹೀಗಾಗಿ ನಮಗೆ ನೀರಿನ ಅಭಾವ ಇರೋದ್ರಿಂದ ಮತ್ತು ಪ್ಲಸ್ ಲೇಬರ್ ಅಭಾವ ಇರೋದ್ರಿಂದ ನಾವು ಈ ಥರ ನಾವು ನರ್ಸರಿ ಮಾಡ್ಕೊಂಡೇ ಮಾಡ್ತೀವಿ. ಇದು ನಮ್ಗೆ ಒಳ್ಳೆಯ ಆದಾಯನ ಕೊಡ್ತದೆ ಮತ್ತು ಉಳಿತಾಯ ಆಗ್ತೈತೆ ಅಂತ ತಿಳ್ಕೊಂಡು ಈಗ ಭಾಳಷ್ಟು ದಿವಸಗಳಿಂದ ನಾವು ಈ ಕಲ್ಲಂಗಡಿಯನ್ನು ಬೆಳಿತಾ ಇದ್ದೀವಿ, ಟೊಮೆಟೊ ಬೆಳಿತೀವಿ, ಆಮೇಲೆ ಕ್ಯಾಪ್ಸಿಕಮ್ ಬೆಳಿತೀವಿ, ಆಮೇಲೆ ಬಜಿ ಮಿರ್ಚಿ ಅಂತ ಬಟಕ ಅಂತ ಹೇಳ್ಸಿಂದ ದಪ್ಪ ಮಿರ್ಚಿ ಬರ್ತದೆ, ಅದನ್ನು ಕೂಡ ನಾವು ಬೆಳಿತೀವಿ. ಮಾರ್ಕೆಟ್ ಅದ ಬೆಳಗಾವಿ. ಕಲ್ಲಂಗಡಿ 12 ತಿಂಗಳು ಮಾರ್ಕೆಟ್ ಇದೆ ಸರ್? ಹೌದು ಸರ್, 12 ತಿಂಗಳು ಮಾರ್ಕೆಟ್ ಅದ. ಈಗ ನಿಮ್ಗೆ ಯಾವ ಸೀಸನ್ನಲ್ಲಿ ಬೆಳೆದ್ರೆ ಹೆಚ್ಚಿನ ಲಾಭ ಸರ್? ಒಂದು ಇದಕ್ಕೆ ಸೀಸನ್ ಅಂತ ಇಲ್ಲ. ಈಗಿನ ವೇಳೆ ಒಳಗೆ ಎಲ್ಲಿ ಮಾರ್ಕೆಟ್ನಲ್ಲಿ ಯಾವಾಗ ನಮ್ಮ ಮಾಲ್ ಕಡಿಮೆ ಇರ್ತದೋ ಅವಾಗ ನಮಗೆ ರೇಟ್ ಸಿಗ್ತದೆ. ಆಮೇಲೆ ಯಾವ ಥರದ ವೆರೈಟಿಗಳನ್ನ ಆಯ್ಕೆ ಮಾಡ್ಕೊಂತೀರಿ? ಇದು ಐಸ್ ಬಾಕ್ಸ್ ಅಂತೇಳಿ ಈಗ ಡಿಮ್ಯಾಂಡ್ ಇದೆ ಸರ್ ಈಗ. ಅಲ್ಲ, ಒಟ್ಟು ನೀವು ಯಾವ ಸಂದರ್ಭಕ್ಕೆ ವೆರೈಟಿಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಿ? ಇಲ್ಲ ಸರ್, ರೆಗ್ಯುಲರ್ ಆಗಿ ಒಂದೇ ವೆರೈಟಿ ಇದೆ. ಅಂದ್ರೆ ಮೊದಲು ಏನಾಕಿತ್ತು, ನಾವು ನಾಮದಾರಿ ಅದು ದೊಡ್ಡ ಕಾಯಿ ಬರ್ತಿತ್ತು ಸರ್. ಅದು 8 ರಿಂದ 15 ಕಿಲೋ ಬರ್ತಕ್ಕಂಥದ್ದು ಪಟ್ಟಿ ಕಾಯಿ ಬರ್ತಿತ್ತು. ಅವಾಗ ಅದು ಡಿಮ್ಯಾಂಡ್ ಇತ್ತು. ಈಗ ಏನಾಗೈತಿ ಇತ್ತಿತ್ತಲಾಗೈತೆ ಅಂದ್ರೆ ಈ ಐಸ್ ಬಾಕ್ಸ್ ಅಂತ ಹೇಳ್ಸಿಂದ ಇದೇನು ಬ್ಲ್ಯಾಕ್ ಕಲರ್ ಕಾಯಿ ಬರ್ತದಲ್ರಿ, ಇದಕ್ಕೆ ಡಿಮಾಂಡ್ ಅದ, ಟೇಸ್ಟ್ ಅದ, ಆಮೇಲೆ ಇದು ಕೀಪಿಂಗ್ ಕ್ವಾಲಿಟಿ ಅದ ರೀ. ಇದು ನಾವು ಇಲ್ಲಿಂದ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಸೇಲ್ ಮಾಡಿ ಅವರು ಗ್ರಾಹಕರು. ಇವಾಗ ನೀವು ಇದನ್ನ ಹೊಲ ಹೆಂಗೆ ತಯಾರು ಮಾಡ್ಕೊಳ್ತೀರಿ? ಒಂದು ನಾವು ಇದನ್ನ ಏನು ಮಾಡ್ತೀವಿ ಅಂದ್ರೆ ಟ್ರ್ಯಾಕ್ಟರ್ಲಿ ನೇಗ್ಲ ಹೊಡಿತೀವಿ ರೀ, ರೆಂಟೆ ಹೊಡಿತೀವಿ, ಆಮೇಲೆ ರೂಟ್ರ್ ಹಾಕ್ತೀವಿ, ಆಮೇಲೆ ಕೊಟ್ಟಿಗೆ ಗೊಬ್ಬರನ ಹಾಕ್ತೀವಿ. ಅದನ್ನು ರೂಟಾಟ್ರ್ ಹಾಕಿ ಎಲ್ಲ ಮಣ್ಣಿಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಏನು ಮಾಡ್ತೀವಿ, ಬೆಡ್ ರೆಡಿ ಮಾಡ್ಕೋತೀವಿ ರೀ. ಎಷ್ಟು ಇದಕ್ಕೊಂದು ಅಂತರದಲ್ಲಿ ಬರ್ತದೆ? ಇದು 8 ಫೂಟ್ ಇದೆ ರೀ. ಒಂದು ಬೆಡ್ಡಿಂದ ಇನ್ನೊಂದು ಬೆಡ್ಡಿಗೆ 8 ಫೂಟ್ ಇದೆ ರೀ. 8 ಫೂಟ್ ಇದೆ ರೀ. 7 ಫೂಟನ್ನು ಮಾಡ್ತೀವಿ ರೀ. ಯಾಕಂದ್ರೆ ಈ ವರ್ಷ ನೀರಿನ ಅಭಾವ ಇರೋದ್ರಿಂದ ಇನ್ನಷ್ಟು ನಾವು 1 ಫೂಟ್ ಜಾಸ್ತಿನೇ ಇಟ್ಟಿದ್ದೀವಿ. ಅಲ್ಲ ಸರ್, 8 ಫೂಟ್ ಇರೋದ್ರಿಂದ ಈ ಥರ ಏರು ಇದನ್ನ ಮಾಡೋದ್ರಿಂದ ಏನು ಪ್ರಯೋಜನ ಆಗ್ತದೆ? ಒಂದು ನಾವು ಮಲ್ಚಿಂಗ್ ಹಾಕೋದ್ರಿ, ಮಲ್ಚಿಂಗ್ ಹಾಕ್ತೀವಿ, ಪಾಲಿಥೀನ್ ಮಲ್ಚಿಂಗ್ ಹಾಕ್ತೀವಿ. ಪಾಲಿಥೀನ್ ಮಲ್ಚಿಂಗ್ ಹಾಕೋದ್ರಿಂದ ಒಂದು ಕಳೆ ಬರಲ್ಲ ರೀ, ಆಮೇಲೆ ನೀರಿನ ಉಳಿತಾಯ ಆಗ್ತದೆ, ಆ ನಂತರ ರೋಗ ಕಡಿಮೆ ಆಗ್ತದೆ ರೀ. ಇದೆಲ್ಲಾನು ತಡೆಗಟ್ಟೋದ್ರಿಂದ ನಾವು ಇದು ರೋಗ ಕಡಿಮೆ ಆಗೋದ್ರಿಂದ ಈ ಮಲ್ಚಿಂಗ್ ಆಯ್ತದೆ ಸರ್. ಏರು ಮಡಿ ಮಾಡಿದ್ದೀರಲ್ಲ, ಅದ್ರದ್ದೇನು ಪ್ರಯೋಜನ? ಮಲ್ಚಿಂಗ್ ಎಲ್ಲ ಒಳ್ಳೆ ಫಲವತ್ತಾದ ಮಣ್ಣೆಲ್ಲ ಒಂದು ಕಡೆ ಬೆಡ್ನಲ್ಲಿ ಬರೋದ್ರಿಂದ ಅಲ್ಲೇನ ಅದಕ್ಕೆ ಆಹಾರ ಬೇಕಲ್ರಿ, ಅದಕ್ಕೆ ಇಲ್ಲಿ ವೇಸ್ಟ್ ಆಗತ್ತೆ. ಅದಕ್ಕೆ ನಾವು ಫಲವತ್ತಾದ ಮಣ್ಣನ್ನು ಎಲ್ಲ ಬೆಡ್ನಲ್ಲಿ ತೊಗೊಂಡು ಅದಕ್ಕೆ ಪಾಲಿಥೀನ್ ಅಲ್ಲಿ ಲ್ಯಾಟ್ರಲ್ ಹೋಗ್ಕೊಂಡು ಪಾಲಿಥೀನ್ ಮಲ್ಚಿಂಗ್ ಹಾಕ್ಕೊಂಡು 2 ಫೂಟ್ಗೊಂದು ಹೋಲ್ ಹಾಕ್ತೀವಿ. ಡಬಲ್ ರೋ ಬರ್ತದೆ ರೀ, ಡಬಲ್ ರೋ ಬರ್ತದೆ. ನಾವು 6-7 ಫೂಟ್ ಮಾಡಿದಾಗ 2 ಫೂಟ್ಗೊಂದು ಮಾಡ್ತೀವಿ. ಈಗ 8 ಫೂಟ್ ಮಾಡಿದಾಗ 1.5 ಫೂಟ್ಗೊಂದು ಹೋಲ್ ಹಾಕಿವಿ ರೀ. 7 ಫೂಟ್ ಮಾಡಿದಾಗ 2 ಫೂಟ್ಗೊಂದು ಹಾಕಿದಾಗ 6222 ಸಸಿ ಕೊಡ್ತದೆ. ನಾವು ಇದನ್ನು ಮಾಡಿದಾಗ 7260 ಸಸಿ ಕೊಡ್ತದೆ. ಸಸಿ ಸಂಖ್ಯೆ ನಮಗೆ ಜಾಸ್ತಿ ಆಗ್ತೈತಿ, ನೀರಿಗೆ ಉಳಿತಾಯ ಆಗ್ತೈತೆ ಅನ್ನೋ ದೃಷ್ಟಿಯಿಂದ ನಾವು ಈ ಸಲ 8 ಬೆಡ್ನಿಂದ ಬೆಡ್ 8 ಫೂಟ್ ಮಾಡೀವಿ. ಆಮೇಲೆ ಸಸಿಯಿಂದ ಸಸಿ 1.5 ಫೂಟ ಡಬಲ್ ರೋ ಇರ್ತದೆ ರೀ ಸರ್. ಒಟ್ಟು ಇವಾಗ ಇದು ಎಷ್ಟು 62 ದಿನದಲ್ಲಿ ಹೌದು ಎಷ್ಟು ಟೈಮ್ ಸ್ಪ್ರೇ ಮಾಡ್ತೀರಿ?
ಇದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ಸರ್. ಕ್ಲೈಮೇಟ್ ಈ ವಾತಾವರಣ ಮೇಲೆ ಹೆಚ್ಚು ಕಡಿಮೆ ಒಂದ್ಸಲ 4 ದಿವ್ಸಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ಬೋದು ಅಥವಾ ಒಂದು 6 ದಿವ್ಸಕ್ಕೊಂದು ಮಾಡ್ಬೋದು ರೀ. ಹೆಚ್ಚು ಕಡಿಮೆ ಒಂದು ನಮ್ಮ 10 ರಿಂದ 12 ಸ್ಪ್ರೇ ಆಗ್ತದೆ ರೀ. ಆದರೆ ಆ ಸ್ಪ್ರೇದಲ್ಲಿ ಏನೇನು ಹೆಚ್ಚಿಗೆ ಇರ್ತದೆ? ಟ್ರಿಪ್ಸ್ ಮಾಡಿಸ್ಬೋದಲ್ಲಿ ಮೊದಲು ಸ್ಪ್ರೇ ಮಾಡ್ತೀವಿ. ಅದು ಎಕ್ಸೋಡಸ್ ಕಾನ್ಫಿಡರ್ ಅಂತ ಬರ್ತಾವ್ರೆ ಅದನ್ನ ಮಾಡ್ತೀವಿ. ಆಮೇಲೆ ಜಂಪ್ ಅಂತ ಬರ್ತದೆ ಅದನ್ನ ಮಾಡ್ತೀವಿ. ಆಮೇಲೆ ಎಕ್ಸೋಡಸ್ ಅದ್ರ ಜೊತೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ ನಾವು ಕೆಳಗೂ ಭೂಮಿಗೆ ಕೊಡ್ತೀವಿ. ನಾವು 10, 26 ಕೊಡ್ತೀವಿ. ಅದ್ರ ಜೊತೆ ಬೇವಿನ ಹಿಂಡಿ ಕೊಡ್ತೀವಿ. ಬೋರೋಕಾಲ್ ಅಂತ ಮೈಕ್ರೋ ನ್ಯೂಟ್ರಿಯೆಂಟ್ ಬೋರೋಕಾಲ್ ಅಂತ ಬರ್ತದೆ, ಬೋರೋಕಾಲ್ ಕೊಡ್ತೀವಿ. ಅದ್ರ ನಂತರ ಮ್ಯಾಲೆ ಸ್ಪ್ರೇನೂ ಕೂಡ ಮೈಕ್ರೋ ನ್ಯೂಟ್ರಿಯೆಂಟ್ ಆಮೇಲೆ 19 ಸ್ಪ್ರೇ ಮಾಡ್ತೀವಿ. ಅದನ್ನ 1-2 ಸಲ ಅಟ್ಟ ಕೊಡ್ತೀವಿ. ಅದ್ರ ಜಾಸ್ತಿ ನಾವು ಟಾನಿಕ್ ಕೊಡಿದ್ರಿಂದ ಭಾಳ ಎಲೆ ಮಿದು ಬರೋದ್ರಿಂದ ರೋಗ ಜಾಸ್ತಿ ಬರ್ತದೆ. ಅದಕ್ಕೆ ಹಾರ್ಡ್ ಇರಲಿ ಅಂತ ತಿಳ್ಕೊಂಡು ಜಾಸ್ತಿ ಟಾನಿಕ್ ಏನು ಸ್ಪ್ರೇ ಮಾಡೋಂಗಿಲ್ಲ. ಈ ಟ್ರಿಪ್ಸು ಮೈಡ್ಸು ಕೀಡೆ ಫಂಗಸ್ ಸಲುವಾಗಿ ಫಂಗಿಸೈಡ್ ಎಲ್ಲ ಸ್ಪ್ರೇ ಮಾಡ್ತೀವಿ ರೀ. ಅದ್ರ ಜೊತೆ ಈ ಮೋಹಕ ಬಲೆಗಳನ್ನು ನಿಮ್ಮ ಮೋಹಕ ಬಲೆ ಇದು ಅದೊಂದು ಕಣಜೂರಿಗೆ ಥರ ಅದರ ಒಂದು ಹುಳ ಬರ್ತದ್ರಿ. ಅದಕ್ಕೆ ಏನಾಗ್ತೈತಿ, ಇದು ನಾವು ಸ್ಪ್ರೇ ಮಾಡೋ ಸಾಯಲ್ ರೀ. ಅದು ಮೋಹಕ ಬಲೆ ಹಾಕಿದಾಗ ಆ ಬಲೆ ಒಳಗೆ ಅದು ಬಿತ್ತಂದ್ರೆ ಅಲ್ಲೇ ಸಾಯ್ತದ್ರಿ. ಅದ್ರ ಸಲುವಾಗಿ ಮೋಹಕ ಬಲೆ ಹಾಕ್ತೀವಿ. ಅದರಿಂದ ನಮ್ಗೆ ಕೀಟದ ಬಾಧೆ ಸ್ವಲ್ಪ ಕಡಿಮೆ ಆಗ್ತದೆ ರೀ. ಅದ್ರ ಸಲುವಾಗಿ ಮೋಹಕ ಬಲೆ ಹಾಕ್ತೀವಿ. ಹಾಂ ಸರಿ. ಇದು ಎಷ್ಟು ಖರ್ಚು ಬರ್ತದೆ ಒಟ್ಟು ನಿಮಗೆ? ಸರ್ ಇಲ್ಲಿ 65 ರಿಂದ 70 ಸಾವಿರ ರೂಪಾಯಿ ಖರ್ಚು ಬರ್ತದೆ ರೀ ಒಂದು ಎಕರೆಗೆ. ಒಂದು ಎಕರೆಗೆ? ಹೌದು ರೀ. ಇಳುವರಿ ಎಷ್ಟು ಬರ್ತದೆ ಸರ್? ಇಳುವರಿ 20 ರಿಂದ 25 ಟನ್ನು. ಅದು ಅಂದರೆ ಕ್ಲೈಮೇಟ್ ಮೇಲೆ ರೀ. ಒಂದೊಂದ್ಸಲ ನಾವು 30-35 ಟನ್ ತನಕ ಹೋಗ್ತದೆ ರೀ. ಕಡಿಮೆ ಅಂದರೆ 20 ಟನ್ ಹಿಡ್ಕೊಂಡು 25 ಟನ್ ತನಕ ಸರಾಸರಿ ರೀ. 20 ರಿಂದ 25 ಟನ್ ಬರ್ತದೆ ರೀ. 20 ಟನ್ ಚಲೋ ಮಾಲ್ ಹೋಗ್ತದೆ ರೀ. ರೇಟ್ ಹೇಗೆ ಸಿಗ್ತದೆ ಸರ್ ಅದು? ಅದು ಈಗ ಸದ್ಯ ರೇಟ್ ಬಾಂಬೆ ಮಾರ್ಕೆಟ್ 11-12 ರೂಪಾಯಿ ರೇಟ್ ಅದ ರೀ. ಕೆಜಿ 11-12 ರೂಪಾಯಿ ರೇಟ್ ಅದ ರೀ. ನಮ್ಮದು ಟ್ರಾನ್ಸ್ಪೋರ್ಟು ಅವ್ರ ಕಮಿಷನ್ ಅಲ್ಲಿ ಹಮಾಲಿ ಎಲ್ಲ ಹೋಗಿ ಜಾಗ ಮೇಲೆ 9 ರೂಪಾಯಿ ಕೆಜಿ ಉಳಿತದೆ ರೀ. ನಿಮ್ಗೆ 9 ರೂಪಾಯಿ ಬರ್ತದೆ? 9 ರೂಪಾಯಿ ಕೆಜಿ. ಅದು ಒಂದು ಎಕರೆಗೆ ಎಷ್ಟು ಉಳಿತೀವಿ ಸರ್? ಒಂದು ಎಕರೆಗೆ ಈಗ ಸದ್ಯ ಅಂದ್ರೆ 20 ಟನ್ ಬಂದ್ರೆ ರೀ 1,80,000 ರೂಪಾಯಿ ಆಗ್ತದೆ ರೀ ಸದ್ಯ ರೇಟ್. ರೇಟ್ ಹೆಚ್ಚು ಕಡಿಮೆ ಆಗ್ಬೋದು ಸರ್. ಒಂದೊಂದ್ಸಲ ಏನಾಗ್ತದೆ 20 ರೂಪಾಯಿ ರೇಟು ಆಗ್ತದೆ, ಒಂದ್ಸಲ 4 ರೂಪಾಯಿ ರೇಟು ಆಗ್ತದೆ ರೀ. ರೇಟ್ ಹೆಚ್ಚು ಕಡಿಮೆ. ಅವರೇಜ್ ಎಷ್ಟು ಸಿಗ್ತದೆ ಸರ್ ಅದು? ಎವರೇಜ್ 8 ರೂಪಾಯಿ ಸಿಗ್ತದೆ. 7-8 ರೂಪಾಯಿ ಸಿಗ್ತದೆ ನಿಮಗೆ ಸಿಗಂತದ್ದು ಎಲ್ಲ ಖರ್ಚು ಕಳೆದು? ಖರ್ಚು ಕಳಿಸ್ತೀವಿ. ಒಟ್ಟು ಒಂದು ಎಕರೆಗೆ 1.5 ಲಕ್ಷ ರೂಪಾಯಿ ಅಂತ ಬರ್ತದೆ? 1.5 ಲಕ್ಷ ರೂಪಾಯಿ ಬರ್ತದೆ. ಒಂದು ಎಷ್ಟು 65 ದಿವಸ? 65 ದಿವಸ 65 ದಿವಸ 1.5 ಲಕ್ಷ ರೂಪಾಯಿದಾಗ 70,000 ರೂಪಾಯಿ ಖರ್ಚು ಮಾಡ್ತೀವಿ ರೀ. 70,000 65 ರಿಂದ 70,000. ಏನು ಪ್ರಮುಖವಾಗಿ ಯಾವ್ಯಾವ ಖರ್ಚು? ಬೀಜ, ಸೀಡ್ಸ್ ತೊಗೊಬೇಕಾಗತ್ತೆ. ಸೀಡ್ಸಿಗೆ ಒಂದು 16-17 ರೂಪಾಯಿ ಸೀಡ್ಸಿಗೆ ಹೋಗ್ತದೆ ರೀ ಮೇಜರ್ ಅಂದರೆ. ಆಮೇಲೆ ಅದಕ್ಕೆ ಟ್ರೇ ಬೇಕಾಗುತ್ತೆ, ಕೋಕೋ ಪಿಟ್ ಬೇಕಾಗ್ತದೆ ರೀ, ಲೇಬರು, ಆಮೇಲೆ ಇದೆಲ್ಲ ಕಲ್ಟಿವೇಶನ್ ಮಾಡ್ಬೇಕಲ್ರ, ನೇಗ್ಲು, ರೆಂಟೆ, ರೋಟ. ಸರ್ ಈಗ ರೇಟು ನಿರಂತರ ಚೆನ್ನಾಗಿ ಸಿಗಬೇಕು ಅಂದ್ರೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಸರ್? ಕ್ವಾಲಿಟಿ ಮೇನ್ ರೀ. ಕ್ವಾಲಿಟಿ ಮತ್ತು ಸೈಜ್. ಅಲ್ಲ, ಒಮ್ಮೆ ರೇಟ್ ಚೆನ್ನಾಗಿರುತ್ತೆ, ಒಮ್ಮೆ ಇರಲ್ಲ. ಅದನ್ನ ಹೆಂಗೆ ನೀವು ಮ್ಯಾನೇಜ್ ಮಾಡ್ಕೊಳ್ತೀರಿ ಅಂತ? ಮಾರ್ಕೆಟ್ ಅಂತೂ ಇಲ್ಲಿ ಫಿಕ್ಸ್ ಅಂತ ಇಲ್ಲ ಸರ್. ಆಮೇಲೆ ಸ್ಟಾಕ್ ಮಾಡ್ಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಇದು ಸಾಧ್ಯನೂ ಇಲ್ಲ, ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ನಾವು 2 ತಿಂಗಳಿಗೆ 3 ತಿಂಗಳು ಒಂದು ಪ್ಲಾಟ್ ಬರುವಂಗೆ ಹಿಂದೆ ಮುಂದೆ ಪ್ಲಾಟ್ ರೆಗ್ಯುಲರ್ ಆಗಿ ಒಂದು ಪ್ಲಾಟ್ ಇರ್ತದೆ. ಹಿಂಗಾಗಿ ನಮಗೆ 4 ರೂಪಾಯಿ ಕೆಜಿನೂ ಸಿಕ್ಕದ್ರೆ 16 ರೂಪಾಯಿ ಕೆಜಿ ವರ್ಗು ರೇಟ್ ಜಾಗ ಮೇಲೆ ಸಿಕ್ಕದೆ. ಖರ್ಚು ಅದಕ್ಕೆ ನಮಗೆ ಎವರೇಜ್ ನಾವು 7-8 ರೂಪಾಯಿ ರೇಟ್ ಉಳಿದ್ರು ಸಹಿತ 1,50,000 ರೂಪಾಯಿ. ನೀವು ಅಲ್ಲ ರೈತರಿಗೆ ಏನ್ ಹೇಳ್ತೀರಿ ನೀವು ಬರಬೇಕು ಅಂದ್ರೆ ಯಾವ ರೀತಿ ಮಾಡ್ಬೇಕು ಅಂತ? ಸರ್, ನಾವು ರೈತರಾಗಿ ಎಲ್ಲಾ ತರ ಬೆಳೆಯನ್ನ ಬೆಳಿಬೇಕು. ಮೊದಲನೇದು ನಾವು ಒಂದೇ ತರ ಒಂದನ್ನ ನಂಬ್ಕೊಂಡ್ ಕೂತೀವಿ, ಅದು ಮಾರ್ಕೆಟ್ ಇಲ್ಲ ಅಂತಂದ್ರೆ ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಕನಿಷ್ಠ ಒಂದು 20 ಎಕರೆ ಜಮೀನು ಇದ್ದವರು, 4 ಎಕರೆ ಜಮೀನು ಇದ್ದವರು ಇದ್ರೂ ಕೂಡ 4 ಎಕರೆ 4 ತರಾನು ಮಾಡಿದ್ರೆ, ಏಕೆಕರೆ ಒಂದೊಂದು ಬೆಳೆ ಬೇರೆ ಬೇರೆ ಮಾಡಿದ್ರೆ ಒಂದಿಲ್ಲ ಒಂದು ರೇಟ್ ಸಿಗ್ತದೆ. ನಾವು ರೈತರು ಏನ್ ಮಾಡ್ಬೇಕಂತಂದ್ರೆ 4 ಎಕರೆ ಇದ್ರೆ ಆನ್ ಎವರೇಜ್ ನಮಗೆ 1 ಎಕರೆಗೆ ಒಂದು ಬೆಳೆಗೆ 70 ರಿಂದ 80,000 ರೂಪಾಯಿ ಸಿಕ್ಕರೂ ಕೂಡ 2 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ಬೋದು ಸರ್. ಒಟ್ಟು 4 ಇವನ್ ತೆಗಿತೀರಿ ವರ್ಷಕ್ಕೆ? 3 ರಿಂದ 4 ಸರ್. 3 ರಿಂದ 4 3 ಡೆಫಿನೆಟ್ ಆಗಿ ಬರ್ತದ್ರಿ. 3 ನಾವು ತೆಗೆದೀವಿ ಅಂತಂದ್ರೆ ಎಕರೆಗೆ 80,000 ತಂಗ ಉಳಿದ್ರೆ 2,40,000 ರೂಪಾಯಿ ಆಗ್ತದ್ರಿ. ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದ್ರೂ ಎಕರೆಗೆ 2 ಲಕ್ಷ ರೂಪಾಯಿ ಒಂದು ವರ್ಷದ ಉತ್ಪನ್ನ ನಾವು ತೆಗಿಲಿಕ್ಕೆ ಇದ್ರಾಗ ಸಾಧ್ಯ ಅದ ರೀ. ಒಂದು ಬಳಿಗೆ ಎಷ್ಟು ಬರ್ತದೆ? 3, 2, 3 ಈ ಥರ ಬರ್ತದ್ರಿ. ನಾಮದಾರ ಒಂದೇ ಬಿಡ್ಬೇಕಾಯ್ತಲ್ಲ? ಅದು 2 ಬಿಡ್ಬೋದು ಸರ್. ಅದು 2 ಒಂದೇ. ಇದೆಲ್ಲ ವೇಸ್ಟೇಜ್ ರೀ. ಇದು ಮತ್ತೊಳ್ಳೆ ಇದ್ರಾಗ ಮಾಡ್ತೀವಿ.